ಮೇಡಮರೇ, ನನ್ನ ಮಗಳನ್ನ ತಪ್ಪು ಮಾಡಿಲ್ವಲ್ಲ ನೀವು ಜೈಲಿಗೆ ಹಾಕಕ್ಕೆ? ಬೇಕಾರೆ ನೀವು ಆ ಕಳ್ಳನ ಮಗವನ್ನೆಲ್ಲ ಕಳ್ಳನ ಮಗ ಆ ಮಮತಿ ಅಳಿಯನ್ನ ಕರ್ಕೊಂಡು ಹೋಗ್ಬಿಟ್ಟು ಜೈಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಖಾರ ಬೇಕಾದ್ರೆ ಅರ್ದ್ಬಿಡಿ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಏನು ಮಾಡಬೇಡಿ. ನನ್ನ ಮಗಳು ಏನು ತಪ್ಪು ಮಾಡಿಲ್ಲ. ಅವನೇನೇ ಕರ್ಕೊಂಡೋಗಿರೋದು, ಅವ್ನು ಕಳ್ಳ ದೊಡ್ಡ ಕಳ್ಳ ಅಂತೇಳ್ಬಿಟ್ಟು ನಮ್ಗಂತೂ ಗೊತ್ತೇ ಇಲ್ಲ ಮೇಡಮರೇ, ದೇವ್ರಣೆಗೂ ಗೊತ್ತಿಲ್ಲ. ಈಗಾಗಲೇ ನಮ್ಮ ಮ್ಯಾಲೆ ಕೇಸ್ ಬೇರೆ ಐತೆ, ಊರು ಬಿಟ್ಬಿಟ್ಟು ಹೋಗಂಗಿಲ್ಲ ಅಂತೇಳ್ಬಿಟ್ಟು ದೊಡ್ಡ ಕೇಸ್ ಐತೆ. ಈಗ ಮತ್ತೇನಾರ ನಾವು ಊರು ಬಿಟ್ಬಿಟ್ಟು ಹೋಗಿರೋದು ಗೊತ್ತಾದ್ರೆ ಗ್ರಾಚಾರ ಬಿಡಿಸ್ತೀರಾ ಅಂತ ಗೊತ್ತು. ಮೇಡಮರೇ ಪ್ಲೀಸ್ ಮೇಡಮರೇ, ನನ್ನ ಮಗಳನ್ನ ಮಾತ್ರ ಕರ್ಕೊಂಡೋಗ್ಬಿಡಿ. ಆ ಕಿತ್ತೋಗಿರೋ ನನ್ನ ಮಗನ ಕರ್ಕೊಂಡೋಗ್ಬಿಟ್ಟು ಚೆನ್ನಾಗಿ ರುಬ್ಬಿ, ನನಗೇನು ಬೇಜಾರಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗಳು ಕಮಲಿನ ಕರ್ಕೊಂಡು ಹೋಗ್ಬಿಡಿ ಮೇಡಮರೇ. ಬೇಕಾದ್ರೆ ಬಂದು ಕರ್ಕೊಂಬಿಟ್ಟು ಬಂದವಳೆಲ್ಲ ವಿಚಾರ ಮಾಡಿ ನೀವೇನೇ. ಅವನೇನು ಬಿಸ್ನೆಸ್ಸು ಅಂತ ಊರಾಗಿರೋನೆಲ್ಲ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಮಾಡ್ತಿರ್ತಾನೆ ಮೇಡಮರೇ. ನೀನು ಹೇಳಿದ ಮಾತು ಕೇಳಕ್ಕಲ್ಲ ಪೊಲೀಸರಿರೋದು. ಏನು ನನ್ನೇ ಆಟ ಆಡಿಸ್ಬಿಟ್ಟೆ ಅಲ್ವಾ? ನಿನಗೂ ಸೇರಿ ಚಟ್ನಿ ಮಾಡಬೇಕು ಅಂತಲೇ ಕಾಯ್ಕೊಂಡಿದ್ದೀನಿ. ಪಾಪ ಏನೋ ಕೊಟ್ರೆ ಮುದುಕಿ ಹೊಲ್ಟೋಗ್ತಾಳೆ ಅಂತ ಸುಮ್ಮನೆ ಇದ್ರೆ ಇಲ್ದಿರ ಆಟಗಳೆಲ್ಲ ಆಡ್ತಾ ಇದೆಯಾ? ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಾ ಎಲ್ಲನೂ. ಅಬ್ಬಬ್ಬಬ್ಬ ಒಬ್ಬೊಬ್ರಿಗೂ ಅವಾರ್ಡ್ ಕೊಡಬೇಕು ನಿಮ್ಗಂತೂ. ಹಾಂ, ಎಂಥ ಕಳ್ರಿರ್ಬೇಡ ನೀವೆಲ್ಲ ಸೇರ್ಕೊಂಡು. ಬರೀ ನಿಮ್ಮ ಜೀವನ ಎಲ್ಲ ಬರೀ ಕಳ್ತನ ಮಾಡ್ಕೊಳ್ಳೋದು ತಿನ್ನೋದು ಇದೇ ಕೆಲಸನಾ? ನಿನ್ನ ಮಗಳು ಮತ್ತೆ ಕಳ್ತನ ಮಾಡ್ಕೊಂಡು ತಿನ್ನೋದಕ್ಕೆ ಅಂತಲೇ ನೀ ಇದು ಮಾಡೋಳೆ ಅಂತ ಅನ್ನಿಸ್ತೈತೆ. ಇಲ್ಲ ಮೇಡಮರೇ, ಅಂತೋಳಲ್ಲ ಮೇಡಮರೇ. ನನ್ನ ಮಗಳು ದೇವರು ಒಂದೇ, ನನ್ನ ಮಗಳು ಒಂದೇ ಮೇಡಮರೇ. ದಯವಿಟ್ಟು ಇವಾಗ ನನ್ನ ಮಗಳು ಗೊತ್ತಾಳೆ, ನೀವೇ ವಿಚಾರಿಸ್ಕೊಳ್ಳಿ ಮೇಡಮರೇ. ನಿಜವಾಗ್ಲೂ ಅಂತೋಳಲ್ಲ ಮೇಡಮರೇ ನನ್ನ ಮಗಳು. ಕಳ್ತನ ಎಲ್ಲ ಮಾಡೋಳಲ್ಲ ಮೇಡಮರೇ. ಏನೋ ಸಣ್ಣ ಪುಟ್ಟ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋರು ಮೇಡಮರೇ ನಾವು. ದಯವಿಟ್ಟು ನನ್ನ ಮಗಳನ್ನ ಅರೆಸ್ಟ್ ಮಾಡಬೇಡಿ ಮೇಡಮರೇ, ನಿಮ್ಮ ಕೈ ಮುಗಿತೀನಿ. ನಾನು ನೋಡ್ಕೊಳಕ್ಕೆ ತಿರುಗಿ ಯಾರೂ ಇರೋಕ್ಕಿಲ್ಲ ಮೇಡಮರೇ. ನಾನು ಒಬ್ಬಳೇನೇ ಸಾಯ್ಬೇಕಾಯ್ತದೆ ಮೇಡಮರೇ. ದಯವಿಟ್ಟು ನನ್ನ ಮಗಳನ್ನ ಏನು ಮಾಡಬೇಡಿ ಮೇಡಮರೇ, ಕರ್ಕೊಂಡೋಗ್ಬಿಟ್ಟು ನಿಮ್ಮ ಕೈ ಮುಗಿತೀನಿ ಮೇಡಮರೇ. ಅಮ್ಮ ಅಮ್ಮ, ಅಯ್ಯೋ ಪೊಲೀಸು ಎಲ್ಲಿ? ನಿನ್ ಜೊತೆ ಇನ್ನೊಬ್ಬ ಇರ್ಬೇಕಿತ್ತಲ್ಲ, ಆ ಕಳ್ಳನ ಮಗ ಇಲ್ಲೋದ? ಆ ಕಳ್ಳನ ಮಗನ ಕರ್ಕೊಂಡು ಬರ್ಲಿಲ್ವಾ ನೀನು? ಹಾ, ನೀನ್ ಬಂದಿದ್ದು ಒಳ್ಳೇದೇನೆ ಆಯ್ತು. ಹೇಳು, ಆ ಕಳ್ಳನ ಮಗ ನೀನು ಸೇರ್ಕೊಂಡು ಎಲ್ಲೆಲ್ಲಿ ಕಳ್ತನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀರಾ ಹೇಳಿ? ಹಾ, ಹೀಗಾಗಲೇ ಭಾಳ ಕಳ್ತನ ಮಾಡ್ಬಿಟ್ಟು ನನ್ನ ಮಗ ತಗ್ಲಾಕಣೋನೆ. ನೀನು ನನ್ನ ಮಗನ ಸಪೋರ್ಟ್ ಮಾಡ್ಕೊಂಡು ಹೋಗಿದ್ಯಾ ಅಂತಂದ್ರೆ ನೀನು ದೊಡ್ಡ ಕಳ್ಳಿ ಅಂತಾನೆ ಅನ್ನಿಸುತ್ತೆ. ಹೇಳು, ಎಲ್ಲೆಲ್ಲಿ ಎಷ್ಟೆಷ್ಟು ಲಕ್ಷ ಎಷ್ಟೆಷ್ಟು ಕೋಟಿ ಕಳ್ತನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ನಿಡಿಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ದು. ಹೇಳು, ಎಲ್ಲೆಲ್ಲಿ ಕಳ್ತನ ಮಾಡಿದ್ಯಾ? ಇಲ್ಲ ಮೇಡಮರೇ, ನಾನು ಕಳ್ತನ ಮಾಡಿಲ್ಲ ಮೇಡಮರೇ. ಕಳ್ತನ ದೇವರಣೆ ಮಾಡಿಲ್ಲ ಮೇಡಮರೇ. ದಯವಿಟ್ಟು ನನ್ನ ನಂಬಿ, ಬೇಕಾದ್ರೆ ನಾನೆಲ್ಲ ಚೆಕ್ ಮಾಡಿ, ನಾನು ಇದ್ದಿದ್ದು ರೂಮು ಚೆಕ್ ಮಾಡಿ. ನಾನಂತೂ ಎಲ್ಲೂ ಕಳ್ತನ ಮಾಡಿಲ್ಲ ಮೇಡಮರೇ. ಈ ನನ್ನ ಮಗನೇ ನೀ ಬಾಬಾ ಅಂತ ಹೇಳ್ಬಿಟ್ಟು ಕರ್ದ ಮೇಡಮರೇ. ಅದಕ್ಕೆ ನೀ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋದೆ ಮೇಡಮರೇ. ಕಳ್ತನ ಮಾಡೋಣ, ಅಲ್ಲಿ ಕಳ್ತನ ಮಾಡೋಣ, ಇಲ್ಲಿ ಕಳ್ತನ ಮಾಡೋಣ, ಬ್ಯಾಂಕ್ ದೊರಡೆ ಮಾಡೋಣ ಅಂತ ಏನೇನೋ ಹೇಳ್ಕೊಟ್ಟ ಮೇಡಮರೇ. ನಾನೇನು ಕೇಳಿಸ್ಕೊಂಡಿಲ್ಲ ಮೇಡಮರೇ, ಏನೇನು ಕೇಳಿಸ್ಕೊಂಡಿಲ್ಲ. ಇಲ್ಲ, ನಂಗೆ ಭಯ ಆಯ್ತದೆ ಅಂತ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ನಾನು ಅಂತೋಳಲ್ಲ. ನಮ್ಮ ಅಮ್ಮ ಎಲ್ಲ ಕಷ್ಟಪಟ್ಬಿಟ್ಟು ನಾನು ಬೆಳೆಸೋರೆ. ನನ್ನ ಜೀವನದಾಗೆಲ್ಲ ಭಾಳ ಕಷ್ಟಪಟ್ಟಿವ್ನಿ. ನಾನಂತ ಕೆಲಸ ಎಲ್ಲ ಮಾಡೋಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟೆ ಮೇಡಮರೇ. ನನ್ನ ಕೈಲಿ ಆಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಮಾಡಲೇಬೇಕು ಅಂತ ಇರಿಸ್ಕೊಂಡಿದ್ದೆ ಮೇಡಮರೇ. ನನ್ನೇನೇ ಮೇಡಮರೇ, ನನಗೂ ಇದಕ್ಕೂ ಯಾವ ಸಂಬಂಧನೂ ದೇವ್ರಣೆ ಇಲ್ಲ ಮೇಡಮರೇ. ಅಯ್ಯೋ ಶಿವನೇ, ಕಳ್ತನ ಮಾಡೋದು ಉಂಟಾ ಮೇಡಮರೇ? ನಾನು ಬೇಕಾರೆ ಬೆಂಗಳೂರಾಗಿರೋ CC ಕ್ಯಾಮ್ರೆಲ್ಲ ಚೆಕ್ ಮಾಡಿಸ್ಬಿಡಿ ಮೇಡಮರೇ. ದೇವ್ರಣೆ ಬಿಸ್ನೆಸ್ಸು ಅಂತ ಕರ್ಕೊಂಡೋಗಿದ್ದು ಮೇಡಮರೇ ಅವನು. ಅಬ್ಬಬ್ಬಬ್ಬ, ಪರವಾಗಿಲ್ವೇ? ಬ್ಯಾಂಕ್ ದರೋಡೆ ಮಾಡೋ ತನಕ ದೊಡ್ಡರಾಗೋಗ್ಬಿಟ್ಟಿದ್ದೀರಾ? ಬ್ಯಾಂಕ್ ದರೋಡೆ ಬೇರೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಬೇಷ್. ಆಮೇಲೆ ಇನ್ನೆಷ್ಟು ದರೋಡೆ ಮಾಡ್ಬಿಟ್ಟು ಬಂದ್ರಿ ಅಲ್ಲಿಂದ? ಇನ್ನೂ ಮಾಡಿರ್ಬೇಕೆ ದರೋಡೆ ಗಿರೋಡೆ ಎಲ್ಲನೂ? ಮೇಡಮರೇ, ಇದೇನು ಹಿಂಗೆ ಹೇಳ್ತಿದ್ದೀರಾ? ದರೋಡೆ ಮಾಡಿಲ್ಲ, ಪಿಲಾನ್ ಮಾಡಿದ್ದ ಅವನು. ನಾನೇನಿಯಾ ಇಲ್ಲ, ನಾನು ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದೆ ಅಷ್ಟೇನೇನಿಯಾ? ನಾನು ಹೇಳಿಲ್ವಾ ಮೇಡಮರೇ? ನನ್ನ ಮಗಳು ಬೋಲ್ ಒಳ್ಳೇಳು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹಾಲು ಸುಣದ ನೀರು ಎಲ್ಲ ಒಂದೇ ಅಂತ ಅನ್ಕೊಬಿಡ್ತಾಳೆ. ನಂಬ್ಕೊಬಿಟ್ಟು ಅಂಟ್ಬಿಟ್ಟವಳು ಅಷ್ಟೇನೇನಿಯಾ. ಬಿಟ್ರೆ ನಿಜವಾಗೂ ನನ್ನ ಮಗಳು ಅಂತೋಳಲ್ಲ ಮೇಡಮರೇ. ಕಳ್ಳಿ ಪಳ್ಳಿ ಅಲ್ಲ ಮೇಡಮರೇ, ಯಾವ ಕಳ್ತನೂ ಮಾಡಿಲ್ಲ ಮೇಡಮರೇ. ಬೇಕಾದ್ರೆ ನೀವೇ ವಿಚಾರ ಮಾಡಿ ಮೇಡಮರೇ. ಕೇಸ್ ಇದ್ರೆ ನೀವು ಹಿಡಿಬೋದು, ಕೇಸ್ ಪಾಸ್ ಏನೂ ಇಲ್ವಲ್ಲ. ಸರಿ, ಎಲ್ಲಿ ನಿನ್ನ ಜೊತೆ ಇದನ್ನೆಲ್ಲ ಕಳ್ಳನ ಮಗ ಎಲ್ಲಿ? ಮೇಡಮರೇ, ಹಿಂದೆಗಡೆ ನಾನು ಬರ್ಬೇಕಾರೆ ನಡ್ಕೊಂಬಿಟ್ಟು ಬರ್ಬೇಕಾರೆ ಅವ್ನ ಹೆಂಡ್ತಿನೂ ಅವ್ರ ಅಮ್ಮ ಇಬ್ರು ಹಿಡ್ಕೊಂಡು ತರುಂದೇಟ್ ಹಾಕ್ತಿದ್ರು ಮೇಡಮರೇ. ಸರಿಯಾಗಿ ಹೊಡಿತಿದ್ರು ಮೇಡಮರೇ. ನಾನು ಅದಕ್ಕೆ ನೆಟ್ಟಿಗೆ ನನಗೊಂದು 2 ಡೇಟ್ ಬಿತ್ತು ಮೇಡಮರೇ. ಹಾಗೆ ನಮ್ಮ ಅಮ್ಮ ನೋಡೋಣ ಅಂತ ಹೇಳ್ಬಿಟ್ಟು ಓಡ್ ಬಂದೆ ಮೇಡಮರೇ. ಅಷ್ಟೇನೇನಿಯಾ? ಮೇಡಮರೇ, ನೀವು ಹೇಳ್ದಂಗೆ ನೀ ಕಳ್ಳನ ಮಗನ ಹಿಡ್ಕೊಬಿಟ್ಟು ಬಂದಿದ್ವಿ. ಹಿಡ್ಕೊಂಡು ಹಾಕಿ ಮೇಡಮರೇ ಜೈಲಿಗೆ. ಕಳ್ಳನ ಮಗ, ಲೋಫರ್ ನನ್ನ ಮಗ, ಇವನ್ನ ಹಾಕಿ ಬಿಡ್ಬೇಡಿ. ಎಂತ ಲೋಫರ್ ನನ್ನ ಮಗ ಇರ್ಬೇಡ, ಈ ನನ್ನ ಮಗ ಅಂತನೂ ಕಳ್ಳನ ಮಗ ಮೇಡಮರೇ. ಇವನ್ನ ಬಿಡ್ಬೇಡಿ, ಹಾಕಿ. ಯಪ್ಪ ಮೇಡಮರೇ, ಏನ್ಲೇ? ಹಾ, ಏನೇನು ಕಳ್ತನ? ಇನ್ನು ಈ ಕಳ್ತನದ್ದೇ ಇನ್ನೂ ಬಗೆಹರಿದಿಲ್ಲ. ಹಾಗೆ ಬ್ಯಾಂಕು ಗೀಂಕು ಎಲ್ಲ ಕಳ್ತನ ಮಾಡಬೇಕು ಅಂತ ದೊಡ್ಡ ಪ್ಲಾನ್ ಬೇರೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದ. ಅಯ್ಯೋ ಮೇಡಮರೇ, ನಿಮ್ಗೆ ಯಾರು ಹೇಳಿದ್ರು ಮೇಡಮರೇ? ನಾನು ಅಂತ ಕೆಲಸ ಮಾಡೋದಲ್ಲ ಮೇಡಮರೇ. ಯಪ್ಪ ದೇವ್ರೆ, ಅಯ್ಯೋ ನಾನೇ ಬಾಯ್ ಬಿಡ್ಬಿಟ್ನಾ? ಏನು ಮಾಡೋಕ್ಕಾಗಿಲ್ಲ. ನಾನು ತಪ್ಪಿಸ್ಕೋಬೇಕು ಅಂತಂದರೆ ಬಾಯ್ ಬಿಡ್ಲೇಬೇಕಾಯ್ತು. ಇಲ್ಲಾಂದ್ರೆ ನನಗೂ ಚೆನ್ನಾಗಿ ಸೇರ್ಬಿಟ್ಟು ಹಾಕೊಂಡು ಅರ್ಧ ರುಬ್ಬ ಹಾಕ್ಬಿಡೋರು ಅಷ್ಟೇ. ಸದ್ಯ ಹಂಗೂ ಬಾಯ್ ಬಿಟ್ಟಿದ್ದು ಒಳ್ಳೇದೇ ಆಯಿತು. ಯಾಕೆ ಬೇಕು ನನಗೆ? ಕಂಡರು ಸಪರಿ. ನಾನು ನಮ್ಮಮ್ಮ ಸಂದಾಕಿದ್ರೆ ಅಷ್ಟೇ ಸಾಕು. ಯವ್ವ, ಫಾರಿನ್ಗೆ ಹೋಗೋಣ ಅನ್ಕೊಂಡು ಬೀದಿಗೆ ಬಂದ್ಬಿಟ್ವಲ್ಲ ನಾವು. ಹೇಳಲೇ ಕಳ್ ನನ್ನ ಮಗನೇ, ಎಷ್ಟು ಜನಕ್ಕೆ ಹಿಂಗೇನಿ ಆಟ ಆಡ್ಸ್ಬಿಟ್ಟು ಎಷ್ಟು ಜನಕ್ಕೆ ಹಿಂಗೇನಿ ಮೋಸ ಮಾಡಿ ನಾಮ ಹಾಕಿದ್ಯಾ? ಕಂತ್ರಿ ಬಡ್ಡಿ ನನ್ನ ಮಗನೇ. ಹಾಂ, ನಿನಗಂತೂ ಐತೆ ಬಾ. ನಿನ್ನ ಜೊತೆ ಕಳ್ತನ ಮಾಡಿದ್ರಲ್ಲ ಕಳ್ಳನ ಮಕ್ಕಳು, ಇಬ್ಬರು ತಗ್ಲಾಕೊಂಡವ್ರೆ. ನೀನೊಬ್ಬ ಮೂರನೇನು ಬಾ. ಆ ಸೇಟು ಬಂದು ನಮ್ಮ ಹತ್ರ ನಿಮ್ಮನ್ನು ಬುಡ್ಲೇ ಬ್ಯಾಡ್ರಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಹಂಗೇನೇ ಅಮುಕ್ರಿ ಅಂತಲೇ ಹೇಳ್ಬಿಟ್ಟು ಹೋಗಿರೋದು. ಬರ್ರಿ ಕಳ್ಳನ ಮಕ್ಕಳ, ಮೈ ಬಗ್ಸ್ ದುಡಿಯೋಕ್ಕಂತ ನಿಮ್ಗೆ ಯೋಗ್ಯತೆ ಇಲ್ಲ. ಕಂಡೋರು ಒಡವೆ ಅಂಗಡಿ, ಕಂಡೋರ ಅಂಗಡಿನಾಗ ಹೋಗ್ಬಿಟ್ಟು ನುಗ್ಬಿಡೋದು, ಮಜಾ ಮಾಡೋದು, ಇದೇ ಕೆಲಸ ಅಲ್ವಾ ನಿಂದು? ಹಾಂ, ಅಯ್ಯೋ ಮೇಡಮರೇ, ತಪ್ಪಾಯ್ತು ಮೇಡಮರೇ. ತಪ್ಪಾಯ್ತು ಮೇಡಮರೇ. ನಿಜವಾಗೂ ನಾನು ಬೇಕು ಅಂತ ಕಳ್ತನ ನಾನು ಮಾಡಿದ್ದಲ್ಲ ಮೇಡಮರೇ.
ಲೋ ಖತರ್ನಾಕ್ ಕಂತ್ರಿ ನನ್ನ ಮಗನೇ, ಇದೆಲ್ಲ ಸಿ ಸಿ ಕ್ಯಾಮ್ರಾದಾಗ ಪೂರ ರೆಕಾರ್ಡ್ ಆಗೈತೆ ಕಣಲೇ. ನೀನು ಏನೇನು ಕಂತ್ರಿ ಕೆಲಸ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಇಷ್ಟಕ್ಕೇನು ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಬಾ, ನಿನ್ನ ಜೊತೆ ಇನ್ನೂ ನಿನ್ನಿಬ್ರು ಫ್ರೆಂಡ್ಸ್ಗಳು ಕಾಯ್ಕೊಂಡು ಕೂತವ್ರೆ ಪೊಲೀಸ್ ಸ್ಟೇಷನಾಗೆ. ನನ್ನ ಮಗ ಮೇಯ್ನ್ ಕಳ್ಳ ಇನ್ನೂ ಬರಲಿಲ್ವಲ್ಲ, ನಾವಿಬ್ಬರೇ ಇದೀವಲ್ಲ ಅಂತ ಪಾಪ ನಿನ್ನ ಫ್ರೆಂಡ್ಸು ತುಂಬ ಬೇಜಾರು ಮಾಡ್ಕೊಂಡವ್ರೆ. ನಮ್ಮನ್ನೇ ಆಟ ಆಡಿಸ್ಬಿಟ್ಟಲ್ವಾ, ಫೋನ್ ಯೂಸ್ ಮಾಡ್ತಿದ್ದಂಗೆ ಹಳ್ಳಿಗೆ ಬಂದು ಹಳ್ಳಿನಾಗ ಸೆಟ್ಲಾಗಿ. ಹಬ್ಬಬ್ಬಬ್ಬಬ್ಬ, ಸಾಮಾನ್ಯ ಕಳ್ಳ ಅಲ್ಲ ಕಣ ನೀನು, ಖತರ್ನಾಕ್ ಕಳ್ಳನ ಮಗನೇ ನೀನಂತೂ. ಗೊತ್ತು ಬಾ ನನಗಂತೂ. ಮೇಡಮ್ ಅವರೇ, ನನ್ಗೆ ಏನು ಗೊತ್ತಿಲ್ಲ ಮೇಡಮ್ ಅವರೇ. ಪ್ಲೀಸ್ ಮೇಡಮ್ ಅವರೇ, ಬಿಟ್ಬಿಡಿ ಮೇಡಮ್ ಅವರೇ. ನಿಜವಾಗೂ ನಾನು ಕಳ್ತನ ಮಾಡಿದ್ದಲ್ಲ ಮೇಡಮ್ ಅವರೇ, ಬೇಕಂತ ಮಾಡಿದ್ದಲ್ಲ ಮೇಡಮ್ ಅವರೇ. ಆ ನನ್ನ ಮಕ್ಳೇನಿಯಾ ನಾನು ಸುಮ್ಮನೆ ಜೊತೆಯಾಗಿ ಕರ್ಕೊಂಡು ಹೋಗಿದ್ದು ಅಷ್ಟೇನಿಯಾ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಮೇಡಮ್ ಅವರೇ. ಅಯ್ಯೋ ಮೇಡಮ್ ಅವರೇ, ಬಿಟ್ಬಿಡಿ ಮೇಡಮ್ ಅವರೇ. ನನಗೆ ನನ್ನ ನಿಜವಾಗೂ ಬಿಟ್ಬಿಡಿ ಮೇಡಮ್ ಅವರೇ. ನಿಮ್ಮ ಕೈ ಮುಗಿತೀನಿ, ಬಿಟ್ಬಿಡಿ ಮೇಡಮ್ ಅವರೇ. ಬಿಟ್ಬಿಡಿ ಮೇಡಮ್ ಅವರೇ. ಲೇ ಕಮ್ಲಿ, ಏನೇನೋ ಹೇಳಿದ್ಯಲ್ಲೇ, ಯಾರು ಹೇಳಿದ್ದು ಬ್ಯಾಂಕ್ ದರೋಡೆ ಅದು ಇದು ಅಂತ ಹೇಳ್ಬಿಟ್ಟು. ಅಯ್ಯೋ ನನಗೇನು ಗೊತ್ತಿಲ್ಲಪ್ಪ, ನನಗೇನು ಇದ್ರ ಬಿಸಿದಾಗ ನನಗೇನು ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ ನಿಜವಾಗೂ, ನನಗೇನು ಗೊತ್ತಿಲ್ಲ. ನೀನು ನನ್ನೇನು ಕೇಳಕ್ಕೆ ಹೋಗ್ಬೇಡ. ನೀನು ನಿನ್ನ ಬಿಸ್ನೆಸ್ಗೆ ಅಂತ ತಾನೇ ನೀನು ಕರ್ಕೊಂಡೋಗಿದ್ದು, ನನ್ನ ಬಿಸ್ನೆಸ್ಗೆ ಅಂತ ಕರ್ಕೊಂಡೋಗ್ಬಿಟ್ಟು ಕಳ್ತನ ಮಾಡೋಣ, ಬ್ಯಾಂಕ್ ದರೋಡೆ ಮಾಡೋಣ ಅಂತ ಹೇಳ್ಬಿಟ್ಟು ನೀನೇ ತಾನೇ ಅದನ್ನೇ ಮೇಡಮ್ ಅವ್ರಿಗೆ ಹೇಳಿದೆ ಅಷ್ಟೇನಿಯಾ. ಅದು ಬಿಟ್ಬಿಟ್ಟು ನಾನು ಏನು ಹೇಳಲೇ ಇಲ್ಲ ನಾನಂತೂ. ಯಪ್ಪ ನನಗೇನು ಗೊತ್ತೇ ಇಲ್ಲ ಮೇಡಮ್ ಅವರೇ. ನಾನು ತುಂಬ ಅಂದರೆ ತುಂಬಾನೇನಿಯಾ ಒಳ್ಳೆಯಳು ಮೇಡಮ್ ಅವರೇ. ಇವನೇನಿಯಾ ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದು. ನೋಡು, ನನಗೂ ಇದಕ್ಕೂ ನಿಂಗೂ ಏನು ಸಂಬಂಧ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು. ನನ್ನ ಮೇಲೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ ನೀನು. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್ ಅವರೇ. ಯಪ್ಪ, ನೀನು ನನ್ನ ಮೇಲೆ ಏನು ಹೇಳ್ಬೇಡ, ಈಗಲೇ ಹೇಳಿದ್ದೀನಿ. ನೀನೇ ಕರ್ಕೊಂಡೋಗಿದ್ದು ನಾನು ಬರಲ್ಲ ಅಂದ್ರೂ ಈಗ ನೋಡಿದ್ರೆ ಎಲ್ಲ ನನ್ನ ಮೇಲೆ ಏನು ಆಗ್ತಾ ಇದೆಯಾ? ನನಗೇನು ಗೊತ್ತಿಲ್ಲ. ಕಳ್ಳ ನೀನು, ಕಳ್ತನ ಮಾಡಿರೋದು ನೀನು, ದುಡ್ಡು ತಿಂದಿರೋದು ನೀನು, ತಗ್ಲಾಕೊಳ್ಳೋದು ಮಾತ್ರ ನಾನು ತಗ್ಲಾಕಬೇಕಾ? ಅದೆಲ್ಲನೂ ಇಲ್ಲಪ್ಪ ನಾನಂತೂ ಬರೋಕ್ಕಿಲ್ಲ. ಲೇ ಕಮ್ಲಿ, ನೀನು ನಂಬಿದ್ದು ಕಿಟ್ಟಲ್ಲೇ ಬತ್ತೀಯ ನೀನು. ಕಂತ್ರಿ ನೀನು ಇಟ್ಬಿಟ್ಟಲ್ಲ ಬತ್ತೀಯ ನೀನು. ಎಂತ ಕಂತ್ರಿ ಬಟ್ಟಿರ್ಬೇಡ ನೀನಂತೂ. ಸರಿಯಾಗಿ ಇಟ್ಬಿಟ್ಟಲ್ಲ ನೀನಂತೂ. ಎಲ್ರು ಹೇಳೋರು, ಎಲ್ರು ಕಮೆಂಟ್ ಬಾಕ್ಸಾಗ ಎಲ್ಲ ಹೇಳಿದ್ರು ನೀನು ಸರಿ ಇಲ್ಲ, ನೀನು ಕಾಲಿಕ್ದೆ ಅಂತಂದ್ರೆ ಹೊಗೆನೇನಿಯಾ ಅಂತ ಹೇಳ್ಬಿಟ್ಟು. ಕಾಮ್ಲಿದು ಐರನ್ ಲೆಗ್ಗು ಹಂಗೆ ಹಿಂಗೆ ಅಂತ ಕಾಮೆಂಟ್ ಸೆಕ್ಷನ್ ತುಂಬ ಹೇಳಿದ್ರು. ಆದರೆ ನಾನು ಏನೂ ತಲೆಗೆ ಹಾಕೊಳ್ಳಿಲ್ಲ. ಅಯ್ಯೋ ದೇವ್ರೆ, ನನಗಂತೂ ಏನೇನೂ ಯಾರ ಮಾತು ಕೇಳಿಲ್ಲ. ನಮ್ಮ ಕಮೆಂಟ್ ಎಲ್ಲ ನೋಡಿದೆ ನಾನು. ಕಾಮ್ಲಿ ಕಾಲಿ ಕೂದಲು ಅಂದರೆ ಅವ್ರ ಕತೆ ಮುಗೀತು ಅಂತ ಹೇಳ್ಬಿಟ್ಟು. ಆದರೆ ನಾನು ಯಾರ ಮಾತು ಕೇಳಿದ್ದಂಗೆ ನಾನು ಮಾತ್ರ ನಂದೊಂದು ಮಾತ್ರ ಏನೇ ನೋಡ್ಕೊಂಡು ಬಂದಲ್ಲ. ಸರಿಯಾಗಿ ಏನೇ ಮಾಡಿದ್ಯಾ ಬಿಡು ನೀನಂತೂ. ನಿನ್ನ ಕಾಲಿಕ್ಕಿದ್ಗಳಿಗೆ ಸರ್ವನ್ನ ನಾಶ ಆಗೋಗ್ಬಿಡ್ತು. ಈಗ ಪೊಲೀಸರು ನನ್ನ ಮೇಲೆ ಯಾಕೆ ಬೇರೆ ಕೊಡ್ತಾ ಇದೆಯಾ ನೀನು? ಪೊಲೀಸರಿಗೆಲ್ಲನೂ ಎಂಥ ಕಂತ್ರಿ ಪೊಡ್ಡಿರ್ಬೇಡ ನೀನು. ನಿನ್ನಂಥ ಎಣ್ಣೆ ನಾನು ನೋಡಿಲ್ಲ. ನನ್ನ ಜೊತೆ ಎಲ್ಲ ಚಂದಾಗಿ ಡೀಲ್ ಮಾಡ್ಕೊಬಿಟ್ಟು ಇವಾಗ ನೋಡಿದ್ರೆ ಹಿಂಗ. ಯಪ್ಪ, ಏನೋ ಮಾತಾಡ್ಬೇಡ ನೀನು. ಯಾಕೆ ಏನೋ ಮಾತಾಡ್ತಾ ಇದೀಯಾ? ನೀನು ಏನು ಮಾತಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ನನ್ನೇನೆ ಐರನ್ ಲೆಗ್ಗು ಅಂತ ಹೇಳ್ತೀಯಾ? ನಿಂದು ಕಣ್ಣ ಐರನ್ ಲೆಗ್ಗು. ನಾನು ಚೆನ್ನಾಗೇ ಇದ್ದೆ, ನೀನು ಬಂದ್ಮೇಲೆ ನೀ ಹಾಳಾಗೋಗಿದ್ದು ನಾನು. ಅಯ್ಯೋ ಮೇಡಮ್ ಅವರೇ, ಏನು ಮಾತಾಡ್ತೀರಾ? ಇಬ್ಬರು ಇಬ್ಬರನ್ನೂ ಎಳ್ಕೊಂಡು ಹೋಗಿ ಅತ್ತಗೆ. ನೀವು ನನ್ನ ಗಂಡನೇನಿಯಲ್ಲ. ಲೋ, ಆ ಕಾಮ್ಲಿ ಅಂತ ಹೇಳ್ಬಿಟ್ಟು ಕಾಮ್ಲಿಂದೆ ಓದಲ್ವಾ? ಹೋಗ್ಲಾ ನೀನು, ಹೊಂಟೋಗ್ಲಾ ನೀನಂತೂ. ಇರಕ್ಕೇನೇ ಹೋಗ್ಬೇಡ. ಈಗಲೇ ಹೇಳಿದ್ದೀನಿ. ಆ ಕಾಮ್ಲಿಂದೆ ಹೋಗಿದ್ದಕ್ಕೆ ನೀನು ಪೊಲೀಸ್ ಸ್ಟೇಷನ್ ಏನಿಯೇ ಗೊತ್ತಿ ನಿನಗೆ? ಪೊಲೀಸ್ ಸ್ಟೇಷನ್ಗೆ ಹೊಂಟೋಗ್ಬಿಟ್ಟು ಅಲ್ಲೇನಿಯೇ ಇರು. ಲೇ ತೇಜ, ಅರ್ಥ ಮಾಡ್ಕೊಳ್ಳಿ ನೀನ್ ತಾನೇನಿಯಾ? ನಿಜವಾಗೂ ಏನ್ ಅನ್ಕೊಬಿಟ್ಟಿದೀಗ ನೀನು? ಅರ್ಥ ಮಾಡ್ಕೊಂಡು ನಾನು ನಿನ್ ಗಂಡ ಅಲ್ವೇನೆ, ಗಂಡನೇ ಪೊಲೀಸ್ ಸ್ಟೇಷನ್ ಕಳಿಸಿದ್ಯಾ ಅಲ್ವೇನೆ? ಇದೆಲ್ಲನೂ ನ್ಯಾಯನೇನೆ? ನೀನು ಅನ್ಬಿಟ್ಬಿಟ್ಟು ಈ ಕಾಮ್ಲಿಂದೆ ಓದಲ್ಲ, ಇದು ನ್ಯಾಯವಾ? ಏನನ್ ಕಂಪ್ನಿಯಿಂದ ಹೋಗಿದ್ ಬಿಸ್ನೆಸ್ಗೆ ಅಂತ ನೀನು ಪೊಲೀಸ್ಗೆ ಹಾಕೊಡ್ತಾ ಇದ್ದೀಗಲ್ವೇನೆ? ನನ್ನ ಮಾತು ಕೇಳಲೇ ತೇಜ, ನನ್ನ ಮಾತು ಕೇಳು. ದಯವಿಟ್ಟು ಈ ಹೆಂಗನ ಮಣ್ಣನ್ನು ಬಿಡಿಸ್ಕೊಬಿಟ್ಟು ಬಂದ್ಬಿಡು. ನಾನು ನೀನು ಸಂದಕಿರನ ಈ ಕಂಬ್ಲಿ ಮಾತು ಕಟ್ಕೊಂಡು ಹಾಳಾಗೋಗ್ಬಿಟ್ಟೆ. ಈ ಕಂಬ್ಲಿನೇ ನೀ ಹಂಗೆ ಹಿಂಗೆ ಅಂತ ನೈಸ್ ಹೊಡೆದಿದ್ದು. ಯವ್ವ, ನಾನೇ ನೈಸ್ ಹೊಡೆದ್ಬಿಟ್ಟೆ? ನಾನು ಯಾವ ನೈಸು ಹೊಡೆದಿಲ್ಲ. ನನಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಬಗ್ಗೆ ಹೇಳಕ್ ಬಂದ್ಬಿಡೋಣ, ಸುಮ್ಮನಿರಕ್ಕಿಲ್ಲ ಅಷ್ಟೇನಿಯಾ? ನನ್ನ ಕಾಲೇನಿಯೇ ಸರ್ವನಾಶ ಅಂತ ಹೇಳ್ತೀಯಾ? ಕಾಮ್ಲಿ ಕಾಲಿಕ್ಕಿದ ಕಡೆ ಎಲ್ಲ ಸರ್ವನಾಶ ಅಂತ ಹೇಳ್ಬಿಟ್ಟು ಹೇಳ್ತಿದ್ಯಲ್ಲ ಇವಾಗ. ನೀನು ಕಾಲಿಕ್ಕೊಂಡು ಹೋಗ್ಲಾ, ನೀನು ಸರ್ವನಾಶ ಅಷ್ಟೇನಿಯಾ? ಈಗ ನಿಮ್ದೆಲ್ಲ ಮಾತೆಲ್ಲ ಮುಗ್ದಿದ್ರೆ ದಯವಿಟ್ಟು ನಡಿಬೋದು, ದಯವಿಟ್ಟು ನಡೀರಿ. ನನಗಂತೂ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಇರಿಟೇಷನ್ ಆಗ್ತೈತೆ. ಎಷ್ಟೊತ್ತು ಅಂತ ಕಾದು ಸಾಕಾಗೋಯ್ತು. ಕಳ್ಳನ ಮಗನೇ, ಬಾ, ನಿನಗೆಲ್ಲ ಐತೆ, ಸರಿಯಾಗಿ ಮಾಡ್ತೀನಿ ಬಾ. ನಿನಗೆ ಲೋಫರ್ ನನ್ನ ಮಗನ ತಗೊಬಿಟ್ಟು ಬಂದು ನಡಿಲ್ಲ, ಮಾಡ್ತೀನಿ. ಏನು ಆಟ ಆಡ್ಬಿಟ್ಟಲ್ವಾ? ಪೊಲೀಸವ್ರನ್ನ ಯಾಮರ್ಸ್ಬಿಟ್ಟಲ್ವಾ? ನಡಿ. ಯಪ್ಪ, ನನ್ನ ಮೇಲೆ ಹಾಕ್ಲಿಲ್ಲ ಅಂದರೆ ಸಾಕು, ನನ್ನ ಎಳ್ಕೊಂಡು ಹೋಗ್ಲಿಲ್ಲ ಅಂದರೆ ಸಾಕು. ನನ್ನ ಮೇಲೆ ಹಾಕ್ಬಿಟ್ಟು ನನ್ನ ಎಳ್ಕೊಂಡು ಹೋಗ್ಬಿಟ್ರೆ ನಾನು ಎಲ್ಲಿಂದ ಇದು ಮಾಡಲಿ? ಇವ್ನು ಸವಸನೆಯೇ ಬೇಡ. ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಮುದ್ದೆ ಮುರಿಯೋದು ಯಾರು? ಸದ್ಯ ನಾನೇನ ಕಳ್ತನ ಮಾಡಿದರೆ ಗ್ಯಾರಂಟಿ ನನ್ನೂ ಕರ್ಕೊಂಡು ಹೋಗ್ಬಿಟ್ರು ಅನ್ನಿಸ್ತದೆ. ನಾನೇನು ಕಳ್ತನ ಮಾಡಲಿಲ್ವಲ್ಲ. ಸದ್ಯ ಸಾಕು, ಯಾವುದೂ ಬೇಕಾಗೇನೇ ಇಲ್ಲ. ಇವ್ರು ಸವಸನೆಯೇ ಬೇಡ. ನಾನು ನಮ್ಮಮ್ಮ ಸಂದಕ್ಕಿತ್ತೀವಿ, ಹೆಂಗೆ ಕರ್ಕೊಂಡು ಹೋಗ್ಲಿ ಬಿಡು. ನಿನ್ನ ಮುಖ ತೋರಿಸ್ಬೇಡ. ಅನ್ಯಾಯವಾಗಿ ನಮ್ಮ ಅಮ್ಮನ ಮಾತು ಕೇಳಿದಾಗ ನಿನ್ನ ಮಾತು ಕೇಳಿ ಮನೆ ಕಳ್ಕೊಬಿಟ್ಟೆ ನಾನಂತೂ. ನಿನ್ನ ಮುಖ ನನಗೆ ತೋರಿಸ್ಬೇಡ, ಹೊಂಟೋಗ್ಬಿಡಿಲಿಂದ. ಕಮ್ಲಿ, ನೀನಂತೂ ಉದರ ಹಾಕಿಲ್ಲ, ಸರ್ವ ನಾಶ ಆಗೋಯ್ತೆ ನೀನಂತೂ. ಕಿತ್ತೋದೊಳೆ. ನಾನು ನನ್ನ ಅಳಿಯನ್ನೇ ಇವತ್ತು ಜೈಲು ಕಟ್ತಿದ್ದೀನಿ ಅಂದರೆ ಅದು ನಿನ್ನಿಂದನೇ ಕಿತ್ತೋದೊಳೆ, ನಿನ್ನಿಂದನೇ. ಲೋಪರ್, ನೀನು ಕರ್ಕೊಂಡು ಹೋಗಿರಲಿಲ್ಲ ಅಂದಿದ್ರೆ ನನ್ನ ಅಳಿಯನ್ನ ಹೆಂಗೋ ಅಟ್ಟದ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಆದರೆ ನೀನು ಎಂಥ ಕೆಲಸ ಮಾಡಿದ್ಯಾಳು? ನನ್ನ ಅಳಿಯನ್ನೇ ಕರ್ಕೊಂಡು ಓಡಿಸ್ಕೊಂಡು ಹೋಗಿದ್ಯಲ್ವಾ? ಅದಕ್ಕೆ ನನ್ನ ಮಗುನ ಜೈಲು ಕಳಿಸಿದ್ದು. ನೀನೇನು ಅತಿಯಾಗಿ ಆಡಿದೆ ಅಂದರೆ ನಿಮ್ಮ ಅಮ್ಮನ ಇಬ್ಬರನ್ನೂ ಜೈಲು ಕಳಿಸ್ಬಿಡ್ತೀನಿ ಅಷ್ಟೇನಿಯಾ? ಕಿತ್ತೋದೊಳೆ. ನನ್ನ ತಂಟಕ್ಕೆ ಬಂದು ನೋಡಿ ನನ್ನ ಕಿತ್ತ ತೋರಿಸ್ತೀನಿ.
ಯಪ್ಪ ನಾನು ಯಾರ ತಂಟಗೂ ಹೋಗಿಲ್ಲ. ನಾವ್ರವ್ರು ನನ್ನ ತಂಟಕ್ಕೆ ಬಂದ್ಬಿಟ್ಟು ಉಗಿಸ್ಕೊತಾರ ಅಷ್ಟೇನೆ. ನಾನು ಯಾರ ತಂಟಗೂ ಹೋಗಕ್ಕಿಲ್ಲ. ಸುಮ್ಕೇನೆ ಹೋಗು. ಓ ಬಂದ್ಬಿಟ್ರು ಹೇಳಕ್ಕಿಲ್ಲಿ. ಥು ನಿನ್ ಜನ್ಮಕ್ಕೆ. ಬಾಮ ಹೋಗಣ. ಅಮ್ಮ ನಿಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಏನೇನೋ ಆಗೋಗ್ಬಿಟ್ಟೈತೆ ಅಂತ ಹೇಳಿದ್ರಲ್ಲ ಅದೆಲ್ಲ ಸುಳ್ಳೇ. ಅಯ್ಯೋ ಆಕ್ಸಿಡೆಂಟ್ ಮನೆ ಹಾಳಾಗೋಗ್ಲಿ. ಅಮೆರಿಕಕ್ಕೆ ಹೋಯ್ತೀನಿ ಅಂತ ರಾತ್ರಿ ಆಗ್ಲು ಬೆಳಿಗ್ಗೆ ಎಲ್ಲ ಕನ್ಸ್ ಕಟ್ಕೊಂಡು ಕುಂತ್ಕೊಂಡಿದ್ನಲ್ಲ ಕಂಬ್ಲಿ ನಾನು. ಹಂಗ್ ಕರ್ಕೊಂಡೈತಿ ಅಮೆರಿಕಕ್ಕೆ ಹಿಂಗ್ ಕರ್ಕೊಂಡೈತಿ ಅಂತ ಇಷ್ಟುದ್ದ ಕನ್ಸ್ ಕಾಣ್ತೀವಿ. ಡಬಾರ್ ಅಂತ ಕೆಳಗಡೆಗೆ ಬೀಳಿಸ್ಬಿಡ್ತದಲ್ಲ. ನಮ್ಮ ಬಾಳಿ ಅಂತದು ಅಂತ ಹೇಳ್ಬಿಟ್ಟು ಈ ಬಾಳಕ್ಕೆ ನಾನು ಇಷ್ಟು ದಿನ ಬದುಕಿರೋದು ನಾನು ಅಮೆರಿಕಕ್ಕೆ ಹೋಯ್ತೀನಿ ಅಂತ ಎಂತ ಖುಷಿಯಾಗಿದ್ದೆ ನಾನಂತೂನುವೆ. ಅಮ್ಮ ಏನ್ ಮಾಡ್ಲಿ, ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಗೊತ್ತಿಲ್ಲ. ಎಲ್ಲಾನು ಮಾಡ್ತಾ ಇವ್ನಿ, ಏನೇನೇನೋ ಪ್ರಯತ್ನ ಪಡ್ತಾ ಇವ್ನಿ, ಆದ್ರೂ ಆಯ್ತಿಲ್ಲ. ಏನ್ ಮಾಡೋಣಮ್ಮ, ನನ್ನ ಕತೆನೇನಿ ಹಿಂಗಾಗೋಗ್ಬಿಟ್ಟೈತೆ. ಅಮ್ಮ ನೀನ್ ತಲೆ ಕೆಡಿಸ್ಕೊಳಕ್ಕೇನೆ ಹೋಗ್ಬೇಡ, ನಮಗೂ ಇನ್ನೂ ಟೈಮ್ ಬರ್ತದೆ ನೋಡು. ಇವತ್ತು ರಾತ್ರಿ ಒಂದು ಟೈಮ್ ಕಳೆದ್ಬಿಟ್ಟಿದ್ರೆ ಎಲ್ಲ ಸರೋಗ್ಬಿಡದಮ್ಮ. ಆದ್ರೆ ಏನ್ ಮಾಡ್ತೀಯಾ, ಈ ರಾತ್ರಿ ಟೈಮ್ ಸರಿ ಇರ್ಲಿಲ್ಲ, ಏನೂ ಸರ್ ಹೊಂದ್ಕೊಳ್ಳಿಲ್ಲ. ಏನ್ ಮಾಡ್ಲಿ, ಹೋಗಮ್ಮಿ ಅತ್ತಾಗ ಎಲ್ಲ ಆಸೆ ಹುಟ್ಟಿಸ್ತೀಗ. ಆಮೇಲೆ ಸುಮ್ಮನೆ ಆಯ್ತಿಯಾ. ಸದ್ಯ ನೀನು ಜೈಲ್ಗೆ ಹೋಗ್ಲಿಲ್ವಲ್ಲ, ಅದೇ ನೀ ಪುಣ್ಯ. ನನ್ನ ಮಗನ ಜೊತೆ ಸೇರ್ಕೊಂಡು ನೀನು ಜೈಲ್ಗೆ ಹೋಗಿದ್ರೆ ನಾನೇನು ಮಾಡ್ಕೊಂಡು ಸಾಯ್ಬೇಕಿತ್ತೇಳು. ಸದ್ಯ ನೀನು ಜೈಲ್ಗೆ ಹೋಗಿದ್ದೆ, ನೀವು ಒಳ್ಳೇದಾಯ್ತು. ಯವ್ವ ಅಮೆರಿಕ ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬಂದಿದ್ದೆ. ಏನು ಅಮೆರಿಕ ತೋರಿಸ್ಬಿಡ್ತೀಗ ನನ್ನ, ಕೋಟಿ ಸಂಪಾದನೆ ಮಾಡ್ತೀಗ ಅಂತ. ಅಮ್ಮ ಟೇಮ್ ಬದ ಸಮಾಧಾನ ಮಾಡ್ಕ. ಆ ಕಳ್ಳನ ಮಗನ ಜೊತೆ ನಾನು ಜೈಲ್ ಸೇರ್ಲಿಲ್ವಲ್ಲ ಅಂತ ಖುಷಿ ಪಟ್ಬಿಟ್ಟು ನೀನಂತಂದ್ರೆ ಆ ಕಳ್ಳನ ಮಗನ ಜೊತೆ ಯಾರು ಹೋಗಿ ಜೈಲಾಗಿರ್ತಿದ್ರು ಹೇಳು. ಯಪ್ಪ ಹೆಂಗೋ ನಮ್ಮ ಇವತ್ತೊಂದು ರಾತ್ರಿ ಕಳೆದಿದ್ರೆ 1 ಕೋಟಿ ವ್ಯವಹಾರ ನಡೆದಿರೋದು. ಏನೋ ನಮ್ಮ ದುರಾದೃಷ್ಟ ಓದಿ ಏನೋ ಗೊತ್ತಿಲ್ಲ. ಎಲ್ಲ ಆಳ್ಬಿದ್ದೆ ಗೊದ್ಬಿದ್ದು ಹೋಯ್ತು ನಂದಂತೂ. ಮುಟ್ಟಾಕು, ಹಾಳಾಗೋಗಿದ್ದಿಲ್ಲ, ಹಾಳಾಗೋಗ್ಲಿ. ಇನ್ನು ಮೊದಲಿಂದ ಶುರು ಮಾಡ್ಕೊತೀನಿ ಜೀವನನ. ಸರಿನೇನಮ್ಮ, ನೀನು ಸಂದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣಮ್ಮ. ಹಿಂಗೇನೋ ಆಕ್ಸಿಡೆಂಟ್ ಆಗ್ಬಿಟ್ಟು ಕೈಕಾಲು ಮುರಿದೈತಿ ಅಂತ ಎದೆ ಹೊಡೆದೋಗ್ಬಿಟ್ಟಿತ್ತು. ಸದ್ಯ ಇವಾಗ ನೀನು ಖುಷಿಯಾಗಿ ಆರಾಮಾಗಿದೆಯಲ್ಲ ಸಾಕು. ಅಮ್ಮ ಏನೋ ಒಂದು ಮಾಡೋಣ ಬಿಡು, ಜೀವನಕ್ಕೆ ನೀನು ತಲೆ ಕೆಡಿಸ್ಕೊಬೇಡ. ಹುಡ್ಸಿದ್ದೇವ್ರ ಏನಾರ ಉಳ್ಮೆ ಇಸ್ತದ, ಏನು ಹುಡ್ಸಿದ್ದೇವ್ರು ಅಮೆರಿಕಕ್ಕೆ ಕಳಿಸಿದಂಗೆ ಇರ್ತದ. ಕಳಿಸ್ತದ ಅಮೆರಿಕಕ್ಕೆ. ಯೋನ ಒಂದು ಹೇಳ್ತೀಗ, ನಾನು ಊರಾಗಿರೋರ್ತಾಗೆಲ್ಲ ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು ಬಂದಿದ್ದೀನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯ ನೋಡು. ಅಯ್ಯೋ ನಿನ್ನ ಮಕ್ಕೆ ಬಿಡತ್ತಾಗೆ. ಆಯ್ತು ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ ನೋಡಿ, ಉಣ್ಣಕ್ಕೆ ಇಕ್ತೀನಿ ತಿನ್ನಿವಂತೆ. ಇನ್ನೇನು ಮಾಡ್ತೀಯಾ. ಅಯ್ಯೋ ನೋಡಿ ಹೋಗೋಣ ನೋಡಿ. ಅಮೆರಿಕಕ್ಕೆ ಹೋಗ್ಲಿಲ್ಲ ಪರವಾಗಿಲ್ಲ ಬಾಮ. ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ವಲ್ಲ ಅದೇ ನನಗೂ ಖುಷಿ. ನಡಿ ನಡಿ.